ಒಂದು ಹಳ್ಳಿಯಲ್ಲಿ ಶಾಂತಮ್ಮ ಎಂಬ ಒಬ್ಬ ತಾಯಿ ಸದ್ಗುಣಶಾಲಿಯಾಗಿದ್ದರು. ಆ ಹಳ್ಳಿಯಲ್ಲಿರುವವರೆಲ್ಲರೂ ತಮ್ಮ ಹಳ್ಳಿಯಲ್ಲಿ ಏನೇ ನಡೆದರೂ ಶಾಂತಮ್ಮನ ಬಳಿಗೆ ಹೋಗೋಣ ಎಂದು ಅವರ ಬಳಿಗೆ ಹೋಗುತ್ತಿದ್ದರು. ಹೀಗಿರುವಾಗ ಕೆಲವು ದಿನಗಳ ನಂತರ ಆ ಹಳ್ಳಿಯಲ್ಲಿ ಪ್ರತಿದಿನ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ವಸ್ತುವು ಕಳುವಾಗಿ ಹೋಗಲಾರಂಭಿಸಿತು. ಆಗ ಹಳ್ಳಿಯ ಜನರು ಯಾರು ಹೀಗೆ ಮಾಡುತ್ತಿದ್ದಾರೆಂದು ಕಂಡುಹಿಡಿಯಲು ಒಂದು ರಾತ್ರಿ ಅವರೆಲ್ಲರೂ ಎಚ್ಚರವಾಗಿದ್ದು ಆ ಕಳ್ಳನನ್ನು ಹಿಡಿದರು ಮತ್ತು ಆ ಕಳ್ಳನನ್ನು ಪೊಲೀಸರಿಗೆ ಒಪ್ಪಿಸಲು ತೀರ್ಮಾನಿಸಿದರು. ಆದರೆ ಎಂದಿನಂತೆ ಅವರೆಲ್ಲರೂ ಶಾಂತಮ್ಮನ ಬಳಿಗೆ ಕರೆದುಕೊಂಡು ಹೋಗೋಣ, ಅವರು ಏನು ಹೇಳುತ್ತಾರೆ ನೋಡೋಣ ಎಂದು ಮಾತಾಡಿಕೊಂಡು ಆಕೆ ಬಳಿಗೆ ಕರೆದುಕೊಂಡು ಹೋದರು. ಆಗ ಶಾಂತಮ್ಮ ಇವನನ್ನು ಒಂದು ಕೋಣೆಯಲ್ಲಿ ಹಾಕಿರಿ ಎಂದು ಹೇಳಿ ಸ್ವಲ್ಪ ಸಮಯದ ನಂತರ ಶಾಂತಮ್ಮ ಕಳ್ಳನ ಬಳಿಗೆ ಹೋಗಿ ಏನೋ ಮಾತಾಡಿ ಹೊರಗೆ ಬಂದರು. ಏನು ಮಾತಾಡಿದರೋ ಗೊತ್ತಿಲ್ಲ. ಹಾಗೆಯೇ ಕಳ್ಳನು ಸಹ ಹೊರಗಡೆ ಬಂದು, ನಾನು ತೆಗೆದುಕೊಂಡು ಹೋದ ಎಲ್ಲಾ ವಸ್ತುಗಳನ್ನು ಹಾಗೆಯೇ ಇಟ್ಟಿದ್ದೇನೆ, ಮಾರಿಲ್ಲ. ನಿಮ್ಮ ಸಾಮಾನುಗಳನ್ನು ನಿಮಗೆ ಕೊಟ್ಟು ಇನ್ನು ಮುಂದೆ ಒಳ್ಳೆಯವನಾಗಿ ಜೀವಿಸಲು ನನಗೊಂದು ಅವಕಾಶವನ್ನು ಒದಗಿಸಿಕೊಡಿರಿ ಎಂಬುದಾಗಿ ಕೇಳಿಕೊಂಡನು. ಜನರೆಲ್ಲರೂ ಒಪ್ಪಿಕೊಂಡರು. ಈಗ ಆ ವ್ಯಕ್ತಿ ಅದೇ ಜನರ ಮಧ್ಯದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಕಷ್ಟಪಟ್ಟು ದುಡಿದು ಜೀವನ ಮಾಡುತ್ತಿದ್ದಾನೆ. ದುಷ್ಟನು ತಾನು ಮಾಡುತ್ತಿದ್ದ ದುಷ್ಟತನವನ್ನು ಬಿಟ್ಟು ನೀತಿ ನ್ಯಾಯಗಳನ್ನು ನಡೆಸಿದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು ಎಂಬುದಾಗಿ ಬೈಬಲ್ ಹೇಳುತ್ತದೆ.